रणदीप सिंह सुरजेवाला जी, जगदीश शेट्टर जी, बीके हरिप्रसाद जी, माने जी, शिवराम गौड़ा जी, एमके हीरामत जी, हमारे कैंडिडेट्स रुद्रप्पा लंबानी जी, यूबी बंकर जी, यासिन अहमद खान पठान जी, बसवराज शिनवार जी, प्रकाश कोलिवाड़ जी, भाइयों और बहनों, प्रेस के हमारे मित्रों, आप सबका यहां बहुत बहुत स्वागत, नमस्कार। रणदीप सिंह सुरजेवाला रवरे इसे रणदीप सिंह सुरजेवाला रवरे ठीक है, वो बोल दिया। हाँ, ले लीजिए। जब शेट्टर जी बोल रहे थे, मैं सोच रहा था इतने सीनियर नेता को बीजेपी ने टिकट क्यों नहीं दिया। ಹಲೋ ಹಲೋ ಜಗದೀಶ್ ಶೆಟ್ಟರ್ ಅವರು ಮಾತನಾಡುವಾಗ ಹೇಳ್ತಾ ಇದ್ರು, ಅವ್ರು ಮಾತಾಡೋ ಸಂದರ್ಭದಲ್ಲಿ ಮಾತಾಡುವಾಗ ನನಗೆ ಅನಿಸ್ತು ಇಷ್ಟೊಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇಷ್ಟೊಂದು ದೊಡ್ಡ ಹಿರಿಯ ನಾಯಕರಿಗೆ ಯಾವ ಸ್ಥಿತಿ ಬಂದಿದೆ ಅಂತ ಹೇಳಿ। उन्होंने कहा कि उनकी एज तो नहीं है। ಅವ್ರು ಹೇಳಿದ್ರು ಅವ್ರಿಗೆ ವಯಸ್ಸಿಲ್ಲ ಅಂತ ಹೇಳಿ। उन्होंने कहा कि कर्नाटक में बीजेपी को उन्होंने खड़ा किया। ಅವ್ರು ಹೇಳಿದ್ರು ಭಾರತೀಯ ಜನತಾ ಪಾರ್ಟಿಯನ್ನ ಕರ್ನಾಟಕ ರಾಜ್ಯದಲ್ಲಿ ಕಟ್ಟಬೇಕಾದ್ರೆ ಅವ್ರು ಕಟ್ ನಿಲ್ಲಿಸಿದ್ರು ಅಂತ ಹೇಳಿ। और जब वो बोल रहे थे, मैं सुन रहा था कि भाई क्या कारण है कि इनको बीजेपी से निकाल दिया। ಅವ್ರು ಹೇಳುವಾಗ ನಾ ಕೇಳ್ತಾ ಇದ್ದೆ, ಯಾತಕ್ಕೋಸ್ಕರ ಯಾವ ಕಾರಣಕ್ಕೋಸ್ಕರ ಇವರನ್ನ ಭಾರತೀಯ ಜನತಾ ಪಾರ್ಟಿಯಿಂದ ಹೊರಗಡೆ ಕಳಿಸಿದ್ರು ಅಂತ ಹೇಳಿ। और फिर उन्होंने अपने भाषण में जवाब दे दिया। ಅವ್ರದ್ದು ಭಾಷಣದಲ್ಲೇ ಅದಕ್ಕೆ ಅವರು ಉತ್ತರವನ್ನ ಕೊಟ್ಟರು। उन्होंने कहा मेरे बारे में कोई टेप नहीं है, मैंने कोई भ्रष्टाचार नहीं किया। ಅವರು ಭಾಷಣದಲ್ಲಿ ಹೇಳಿದ್ರು, ನನ್ನ ಬಗ್ಗೆ ಯಾವುದೇ ಟೇಪ್ ಇಲ್ಲ, ನನ್ನ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲ। क्योंकि इन्होंने भ्रष्टाचार नहीं किया इसलिए इनको टिकट नहीं मिला। ಇವರು ಯಾವುದೇ ಭ್ರಷ್ಟಾಚಾರದಲ್ಲಿ ಇವರು ಇರಲಿಲ್ಲ, ಅದಕ್ಕೆ ಇವರಿಗೆ ಟಿಕೆಟ್ ಸಿಗಲಿಲ್ಲ ಭಾರತೀಯ ಜನತಾ ಪಾರ್ಟಿನಲ್ಲಿ। सीधी सी बात, मतलब इन्होंने 40% नहीं खाया, 40% नहीं खाया, बीजेपी में नहीं हो सकते, टिकट नहीं मिल सकता, मंत्री नहीं बन सकते। ನೇರವಾಗಿ ಹೇಳಬೇಕಾದ್ರೆ ಇವರು 40% ಕಮಿಷನ್ ತಗೊಳ್ಳಿಲ್ಲ, ಭ್ರಷ್ಟಾಚಾರ ಮಾಡಲಿಲ್ಲ, ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಟಿಕೆಟ್ ಸಿಗಲಿಲ್ಲ। सही बात है ना। कभी कभी बीजेपी की मीटिंग होती है, नरेंद्र मोदी जी भ्रष्टाचार की बात करते हैं और उनके स्टेज पे चारों ओर कर्नाटक के 40% वाले नेता खड़े रहते हैं। ಭಾರತೀಯ ಜನತಾ ಪಾರ್ಟಿಯ ನಾಯಕರಾದ ನರೇಂದ್ರ ಮೋದಿ ಅವರು ಬಂದು ಇಲ್ಲಿ ಭಾಷಣ ಮಾಡುವಾಗ ಭ್ರಷ್ಟಾಚಾರದ ವಿಚಾರದಲ್ಲಿ ಭಾಷಣ ಮಾಡ್ತಾರೆ, ಅವ್ರ ಸುತ್ತ ಇರ್ತಕ್ಕಂಥ 4-5 ಮಂದಿ ಪೂರ್ತಿ ಭ್ರಷ್ಟಾಚಾರದಲ್ಲಿ ಮುಳುಗಡೆ ಆಗಿರ್ತಕ್ಕಂಥವ್ರು ಇದ್ದಾರೆ। मोदी जी कहते थे भ्रष्टाचार से मैं लड़ता हूं। ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ನಾನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀನಿ ಅಂತ ಹೇಳಿ। अब जो भ्रष्ट व्यक्ति नहीं है उसको निकाल दिया। ಆದರೆ ಭ್ರಷ್ಟ ವ್ಯಕ್ತಿ ಯಾರಲ್ಲ ಅವ್ರನ್ನ ಪಾರ್ಟಿಯಿಂದ ಹೊರಗಡೆ ಕಳಿಸಿದ್ದಾರೆ। मतलब आप भ्रष्टाचार के लिए लड़ते हो। ಆದ್ರಿಂದ ಅದರ ಅರ್ಥ ಭ್ರಷ್ಟಾಚಾರಕ್ಕೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ದೀರಾ ಅನ್ನೋದು ಸಾಮಾನ್ಯವಾಗಿ ಅರ್ಥ ಆಗುತ್ತೆ। अच्छा, दिंगलेश्वर स्वामी गदग जी ने भी कहा, ದಿಲ್ಗೇಶ್ವರ ಸ್ವಾಮಿ ಅವರು ಸಹ ತಮ್ಮ ಮುಂದೆ ಹೇಳಿದ್ದಾರೆ। मजेदार बात कही उन्होंने कि बीजेपी ने मुझे डिस्काउंट दिया। ಬಹಳ ಸೊಗಸಾದ ಒಂದು ಭಾಷಣ ಹೇಳಿದ್ರು, ಭಾರತೀಯ ಜನತಾ ಪಾರ್ಟಿ ಅವರು ಅವ್ರಿಗೆ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ। मतलब 40% नहीं लिए, सिर्फ 30% लिए।
40% ಭ್ರಷ್ಟಾಚಾರ ಅಲ್ಲ, ಕೇವಲ 30% ಭ್ರಷ್ಟಾಚಾರ ಸ್ವಾಮೀಜಿಗಳಿಂದ ತೆಗೆದುಕೊಂಡ್ರು ಅಂತ. वो भी मठ से, ಅದು ಸಹ ಮಟ್ಟದಿಂದ. मतलब एक तरफ धर्म की बात करते हैं और फिर दूसरी तरफ मठ को डिस्काउंट देते हैं. ಮತ್ತೆ ಒಂದು ಕಡೆ ಧರ್ಮದ ವಿಚಾರದಲ್ಲಿ ಮಾತಾಡ್ತಾರೆ, ಭ್ರಷ್ಟಾಚಾರದಲ್ಲಿ ಅದಕ್ಕೆ ಡಿಸ್ಕೌಂಟ್ ಸಹ ಕೊಡ್ತಾರೆ ಭಾರತೀಯ ಜನತಾ ಪಾರ್ಟಿಯವರು. 40% नहीं लिए, 30% ले लिए. 40% ಅಲ್ಲ, 30% ಡಿಸ್ಕೌಂಟ್. बाकी कर्नाटक से 40%. ಕರ್ನಾಟಕದಲ್ಲಿ 40%. कुछ भी काम करवाना हो, ಏನೇ ಕೆಲಸ ಮಾಡಬೇಕಾದ್ರೂ ಸಹ 40%. छोटा से छोटा या बड़ा से बड़ा 40% लगेगा. ಸಣ್ಣದ್ರಿಂದ ಸಣ್ಣದು, ದೊಡ್ಡದ್ರಿಂದ ದೊಡ್ಡದು ಯಾವುದೇ ಕೆಲಸ ಆಗ್ಬೇಕಂದ್ರೆ ಸಹ 40% ಭ್ರಷ್ಟಾಚಾರದ ಕಮಿಷನ್ ಕೊಡಬೇಕು ಭಾರತೀಯ ಜನತಾ ಪಾರ್ಟಿ ಅವರಿಗೆ. कॉन्ट्रैक्टर एसोसिएशन नरेंद्र मोदी जी को चिट्ठी लिखता है, कहता है प्रधानमंत्री जी, कर्नाटक में बीजेपी की सरकार 40% कमीशन लेती है. ಕರ್ನಾಟಕ ಪ್ರದೇಶದ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು ನರೇಂದ್ರ ಮೋದಿ ಅವರಿಗೆ ಒಂದು ಪತ್ರವನ್ನು ಬರೀತಾರೆ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದವರು ನಮ್ಮಲ್ಲಿ 40% ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಹೇಳಿ. आज तक चिट्ठी रिसीव ही नहीं की. ಇವತ್ತಿನವರೆಗೂ ಸಹ ಆ ಚಿಟ್ಟ ಪತ್ರವನ್ನು ತೆಗೆದುಕೊಳ್ಳಕ್ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ. जवाब छोड़ो, रिसीव ही नहीं की. ಉತ್ತರ ಕೊಡೋ ಪ್ರಶ್ನೆ ಇರಲಿ, ಅದನ್ನ ತೆಗೆದುಕೊಳ್ಳೋ ಸೌಜನ್ಯವನ್ನು ಸಹ ತೋರಿಸಿಲ್ಲ. मैसूर सैंडल सोप कॉर्पोरेशन में एमएलए का बेटा 8 करोड़ रुपए कैश लिए पकड़ा जाता है. ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆಯ ಆ ಚೇರ್ಮನ್ ರ ಮಗ 8 ಕೋಟಿ ರೂಪಾಯಿ ಭ್ರಷ್ಟಾಚಾರದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. पुलिस सब इंस्पेक्टर स्कैम में 80 लाख रुपए की ब्राइब होती है. ಸಬ್ ಇನ್ಸ್ಪೆಕ್ಟರ್ ನೇಮಕಾತಿಯಲ್ಲಿ 80 ಲಕ್ಷ ರೂಪಾಯಿ ಭ್ರಷ್ಟಾಚಾರ. असिस्टेंट प्रोफेसर के लिए पैसा लिया जाता है, स्कैम होता है. ಅಸಿಸ್ಟೆಂಟ್ ಪ್ರೊಫೆಸರ್, ಉಪ ಪ್ರೊಫೆಸರ್ಗಳನ್ನ ನೇಮಕಾತಿಯಲ್ಲೂ ಸಹ ಪೂರ್ಣವಾಗಿ ಭ್ರಷ್ಟಾಚಾರ ಆಗಿದೆ. असिस्टेंट इंजीनियर जॉब स्कैम होता है. ಅಸಿಸ್ಟೆಂಟ್ ಇಂಜಿನಿಯರ್ ಅಲ್ಲೂ ಸಹ ಉದ್ಯೋಗದಲ್ಲಿ ಭ್ರಷ್ಟಾಚಾರ ನಡೆದಿದೆ. मतलब जहां भी देखो बीजेपी के लोग 40% लेते हैं. ಎಲ್ಲೇ ನೋಡಿದ್ರು ಸಹ ಭಾರತೀಯ ಜನತಾ ಪಾರ್ಟಿಯವರು 40% ಕಮಿಷನ್ ತೆಗೆದುಕೊಳ್ತಾ ಇದ್ದಾರೆ. इन्होंने सरकार बनाई, पिछली सरकार, ये भी इनकी नहीं थी. ಹಿಂದೆ ಸರ್ಕಾರ ಮಾಡಿದ್ದಂತ ಸರ್ಕಾರವೂ ಸಹ ಇವರ ಸರ್ಕಾರ ಅಲ್ಲ. ये भी चोरी की सरकार थी. ಇದು ಸಹ ಕಳ್ಳತನದಿಂದ ಮಾಡಿದಂತ ಸರ್ಕಾರ. मतलब वोट किसी और को दिया, पैसा देके खरीद लिया, सरकार बना दी. ಜನಸಾಮಾನ್ಯರು ವೋಟ್ ಬೇರೆಯವ್ರಿಗೆ ಕೊಟ್ಟರು, ಆದ್ರೆ ಹಣ ಕೊಟ್ಟು ಎಂಎಲ್ಎಗಳನ್ನ ಖರೀದಿ ಮಾಡಿ ಸರ್ಕಾರ ಮಾಡಿರ್ತಕ್ಕಂಥ ಬಿಜೆಪಿ. अच्छा, इनका एमएलए कहता है, बीजेपी का एमएलए कहता है कि 2500 करोड़ रुपए में बीजेपी का सीएम पोस्ट खरीदा जा सकता है. ಇವರ ಹಿರಿಯ ನಾಯಕ, ಭಾರತೀಯ ಜನತಾ ಪಾರ್ಟಿ ಹಿರಿಯ ನಾಯಕ ಹೇಳ್ತಾರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಖ್ಯಮಂತ್ರಿ ಆಗಬೇಕಾದ್ರೆ 2,500 ಕೋಟಿನಲ್ಲಿ ಖರೀದಿ ಮಾಡಬಹುದು. मतलब आपके भविष्य की कीमत बीजेपी के मुताबिक 2500 करोड़ रुपए. ಅದರ ಅರ್ಥ ನಿಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ 2,500 ಕೋಟಿಯಲ್ಲಿ ಮುಖ್ಯಮಂತ್ರಿ ಆಗ್ತಕ್ಕಂಥವ್ರು. इनको ये 40 नंबर अच्छा लगता है. ಇವರಿಗೆ 40 ಸಂಖ್ಯೆ ಬಹಳ ಸಂತೋಷ ಉಂಟು ಮಾಡುತ್ತೆ. इस बार 40 सीटें दे देना इनको. ಇದಕ್ಕೆ ಈ ಬಾರಿ ಅವ್ರಿಗೆ 40 ಸೀಟ್ಗಳನ್ನ ಕೊಡಿ. और बात करेंगे बसवना जी की. ಮಾತನಾಡೋ ಸಂದರ್ಭದಲ್ಲಿ ಬಸವಣ್ಣನವರ ಮಾತಾಡ್ತಾರೆ. उनकी मूर्ति के सामने जाके हाथ जोड़ेंगे ಬಸವಣ್ಣವರ ಮೂರ್ತಿಯ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. और पूरे देश में नफरत फैलाएंगे. ಪೂರಾ ದೇಶದಲ್ಲಿ, ಇಡೀ ಭಾರತ ದೇಶದಲ್ಲಿ ದ್ವೇಷವನ್ನು ಹರಡ್ತಕ್ಕಂಥ ಕೆಲಸ ಮಾಡ್ತಾರೆ. एक धर्म को दूसरे धर्म से लड़ाएंगे, एक जात को दूसरी जात से लड़ाएंगे. ಒಂದು ಧರ್ಮ, ಎರಡು ಧರ್ಮದ ನಡುವೆ ಜಗಳ, ಎರಡು ಜಾತಿಗಳ ಮಧ್ಯೆ ವೈಷಮ್ಯ, ಇದನ್ನ ಮಾಡ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯವರು. और जो बसवना जी ने पूरी जिंदगी किया उसके खिलाफ काम करेंगे. ಪೂರಾ ಜೀವನದ ಉದ್ದಕ್ಕೂ ಸಹ ಪೂಜ್ಯ ಬಸವಣ್ಣವರು ಏನು ಮಾಡಿದ್ರು ಅದರ ತದ್ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿಯವರು ಕೆಲಸ ಮಾಡ್ತಾ ಇದ್ದಾರೆ. 2-3 बड़े उद्योगपतियों की पूरी मदद करेंगे. 2 ಅಥವಾ 3 ಉದ್ಯೋಗಪತಿಗಳಿಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. और किसान, मजदूर, छोटे दुकानदार चिल्लाते रहे
रोते रहे, इनको कोई फर्क नहीं पड़ता। ರೈತರು, ಕಾರ್ಮಿಕರು, ಸಣ್ಣ ಹಿಡುವಳಿದಾರರು, ಸಣ್ಣ ಉದ್ಯಮಿದಾರರು ಎಷ್ಟೇ ಬೊಬ್ಬೆ ಹೊಡೆದ್ರೂ ಸಹ ಇವ್ರ ಕಿವಿಗೆ ಬೀಳ್ತಾ ಇಲ್ಲ. इन्होंने आपसे 40% पैसा लिया, ಅವರಿಂದಲೂ ಸಹ 40% ಭ್ರಷ್ಟಾಚಾರದ ಹಣವನ್ನು ತೆಗೆದುಕೊಂಡಿದ್ದಾರೆ. पिछले 5 साल इन्होंने हर कॉन्ट्रैक्ट में आपसे 40% लिया। ಇಂದಿನ 5 ವರ್ಷದಲ್ಲಿ ಪ್ರತಿ ಕಾಂಟ್ರಾಕ್ಟ್ ಅಲ್ಲೂ ಸಹ 40% ಭ್ರಷ್ಟಾಚಾರವನ್ನು ತಿಂದಿದ್ದಾರೆ. अब हम आपके लिए कुछ करना चाहते हैं। ಅದರಿಂದ ನಾವು ತಮಗೋಸ್ಕರ ಕೆಲವು ವಿಚಾರಗಳನ್ನ, ಕೆಲವು ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಇಚ್ಛೆ ಬೀಳ್ತಾ ಇದ್ದೀವಿ. शुरुआत में ही हम 4 वायदे करना चाहते हैं। ಮೊಟ್ಟ ಮೊದಲನೇದಾಗಿ ನಾವು 4 ವಾಯ್ದೆಗಳನ್ನು, 4 ಗ್ಯಾರಂಟಿಗಳನ್ನ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. और पहले दिन पहली कैबिनेट मीटिंग में हम ये वायदे पूरे करने जा रहे हैं। ಮೊದಲನೇ ದಿವಸ, ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ನಾವು ಏನು ಭರವಸೆಯನ್ನು ಕೊಟ್ಟಿದ್ದೀವಿ ಅದನ್ನ ಪೂರ್ಣವನ್ನ ಮಾಡ್ತೇವೆ. मैं आपको बता रहा हूं, 2 दिन नहीं लगेंगे, पहले दिन पहली मीटिंग में ये 4 काम होंगे। ನಾನು ಹೇಳ್ತಾ ಇದ್ದೀನಿ, ಮೊದಲನೇ ದಿವಸವೇ ಏನು ಭರವಸೆಯನ್ನು ಕೊಟ್ಟಿದ್ದೀವಿ ಅದನ್ನ ಅನುಷ್ಠಾನಕ್ಕೆ ತರಕ್ಕೆ 4 ದಿವಸ ಅಲ್ಲ, ಮೊದಲನೇ ದಿವಸವೇ ಅದನ್ನ ನಾವು ಮಾಡ್ತೇವೆ. 5 साल आपसे 40% चोरी हुई, इसीलिए पहले दिन ये 4 वायदे पूरे होंगे। ನಿಮ್ಮಲ್ಲಿ 4-5 ವರ್ಷಗಳ ಕಾಲ 40% ಕಳ್ಳತನ ಮಾಡಿದ್ದಾರೆ. ಆದ್ರಿಂದ ನಾವು ಮೊದಲನೇ ದಿವಸವೇ ಈ ಎಲ್ಲ 4 ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರ್ತೇವೆ. इन वायदों से अदानी जी का, अंबानी जी का फायदा नहीं होगा। ಏನು ನಾವು ಭರವಸೆಯನ್ನು ಕೊಟ್ಟಿದ್ದೀವಿ ಇದರಿಂದ ಅದಾನಿ ಆಗಲಿ ಅಂಬಾನಿ ಅವರಿಗೆ ಯಾವುದೇ ರೀತಿಯ ಸೌಲಭ್ಯಗಳಾಗುವುದಿಲ್ಲ, ಅನುಕೂಲಗಳಾಗುವುದಿಲ್ಲ. हम अदानी जी को मुफ्त में एयरपोर्ट नहीं दे रहे हैं, ಅದಾನಿ ಅವರಿಗೆ ನಾವು ಉಚಿತವಾಗಿ ಏರ್ಪೋರ್ಟ್ ಅನ್ನು ಕೊಡೋದಿಲ್ಲ, पोर्ट नहीं दे रहे हैं, ಬಂದರುಗಳನ್ನ ಕೊಡೋದಿಲ್ಲ, पावर प्लांट नहीं दे रहे हैं, ವಿದ್ಯುತ್ ಶಕ್ತಿ ಉತ್ಪಾದನಾ ಕೇಂದ್ರಗಳನ್ನ ಕೊಡೋದಿಲ್ಲ. हम कर्नाटक के गरीब कमजोर लोगों से 4 वायदे कर रहे हैं। ಆದ್ರಿಂದ ಕರ್ನಾಟಕ ರಾಜ್ಯದ ಬಡವರು ಮತ್ತು ದುರ್ಬಲ ವರ್ಗದವರಿಗೆ 4 ಭರವಸೆಗಳನ್ನು ಕೊಡ್ಲಿಕ್ಕೆ ಇಚ್ಛೆ ಬೀಳ್ತೇನೆ. पहला वायदा गृह लक्ष्मी, ಮೊದಲನೇ ಭರವಸೆ ಗೃಹಲಕ್ಷ್ಮಿ. 2000 रुपए हर महीने हर महिला को, 2000 ರೂಪಾಯಿ, 2000 ರೂಪಾಯಿ ಪ್ರತಿ ತಿಂಗಳು ಪ್ರತಿಯೊಂದು ಮನೆ ನಡೆಸ್ತಕ್ಕಂಥ ಗೃಹಿಣಿಗೆ, ಯಜಮಾನಿಗೆ ಕೊಡ್ತಕ್ಕಂಥದ್ದು. दूसरा वायदा गृह ज्योति, 200 यूनिट बिजली मुफ्त में हर महीने। ಎರಡನೇ ಭರವಸೆ 200 ಯೂನಿಟ್ ವಿದ್ಯುತ್ ಶಕ್ತಿ ಉಚಿತವಾಗಿ ಪ್ರತಿ ಕುಟುಂಬಕ್ಕೂ ಸಹ ಪ್ರತಿ ತಿಂಗಳು. तीसरा वायदा अन्न भाग्य, 10 किलो चावल हर परिवार के मेंबर को। ಮೂರನೇ ಭರವಸೆ 10 ಕಿಲೋ ಅಕ್ಕಿ ಪ್ರತಿ ಕುಟುಂಬದ ಸದಸ್ಯರಿಗೆ ಪ್ರತಿ ತಿಂಗಳು. और चौथा और सबसे जरूरी वायदा 3000 रुपए हर महीने हर ग्रेजुएट को, और 1500 रुपए हर महीने हर डिप्लोमा होल्डर को। 4ನೇ ಭರವಸೆ ಬಹಳ ಪ್ರಮುಖವಾದ ಭರವಸೆ, ಪ್ರತಿ ತಿಂಗಳು ಸಹ ನಿರುದ್ಯೋಗ ಪದವೀಧರರಿಗೆ 3 ತಿಂಗಳು 3000 ರೂಪಾಯಿ ನಿರುದ್ಯೋಗ ಭತ್ಯ ಮತ್ತು 1500 ನಿರುದ್ಯೋಗ ಭತ್ಯವನ್ನ ಡಿಪ್ಲೊಮಾ ಪದವೀಧರರಿಗೆ ಕೊಡ್ತಕ್ಕಂಥ ವಿಚಾರ. और ये शुरुआत होगी, पहले दिन होगा ये काम। ಈ 4 ಭರವಸೆಗಳು ಕೂಡ ಮೊದಲನೇ ದಿವಸವೇ ಅನುಷ್ಠಾನಕ್ಕೆ ತರ್ತಿವೆ. Welcome to K-Mall, a premium project by Kaleen Group. K-Mall is in the heart of Kolkata's electronic, garment and lifestyle hub, Khidirpur. K-Mall, which is designed as a world-class mall, is the outcome of endless effort of our experts, combined with modern superb techniques and new age design. Book now